ಇದಾರೆ 90,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತಾರೆ. ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡ್ಕೊಡಿ, ಇಲ್ಲ ಅಂದ್ರೆ ಬಿಟ್ರೆ ಬೇರೆಯವ್ರು ಪರ್ಚೇಸ್ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳ್ತೀವಿ ನಾವು. ಫುಲ್ ಫಿಟ್ ಸರ್. 1,75,000 ರೂಪಾಯಿ ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸರ್ 1,65,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ ಸರ್. ಚಾಲೆಂಜಿಂಗ್ ಪ್ರೈಸ್ 10 ಮಾಡಲ್ ಗಾಡಿ ಎಲ್ಲೂ ಸಿಗಲ್ಲ ಸರ್ ನಿಮ್ಗೆ. 1,70,000 ಹೇಳ್ತಿದ್ದಾರೆ, 1,65,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ನೀವು ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಆದಷ್ಟು ಬೇಗ ಒಂದು ವಿಸಿಟ್ ಮಾಡಿ. ಹೇಳಿ ಸರ್. ಸರ್ 1,90,000 ರೂಪಾಯಿಗೆ ಕೊಡಿ ಸರ್, ಒಂದು ಗಾಡಿ ಇರ್ಲಿ. ಬಹಳ ಕಮ್ಮಿ ಆಗ್ಬಿಡುತ್ತೆ ಸರ್ ಇರ್ಲಿ ಕೊಡಿ, ಏನಿಲ್ಲ ಕಮ್ಮಿ ಆಗ್ಬಿಡುತ್ತೆ. 1,95 ಮಾಡಿ ಸರ್. 1,90,000 ರೂಪಾಯಿಗೆ ಅದು ನಾನು ಹೇಳ್ತಾ ಇದೀನಿ, ಬಂದ್ ಗಾಡಿ ವ್ಯಾಪಾರ ಮಾಡ್ಕೊಂಡು ತಗೊಂಡೋಗಿ ಹೋಗಿ. ಸರ್ ಈ ಗಾಡಿ ನೋಡಿದ್ವಿ, ಹಾಗಾದ್ರೆ ಒಂದು ಫೈನಲ್ ಪ್ರೈಸ್ ಹೇಳಿ ತಿಳಿಸಿ ಸರ್. ಈ ಗಾಡಿಗೆ 3,15,000 ರೂಪಾಯಿ ಕೊಟ್ಟು ಮಾಡ್ತಾ ಇದೀವಿ. ಬೇರೆಯವ್ರ ಥರ ನಾವು ಇಲ್ಲ, ಹೇಳ್ತಾ ಇದೀವಲ್ಲ, ಬರೀ ಹೇಳ್ತಾ ಇದ್ದೀನಿ ಚಾಲೆಂಜಿಂಗ್ ಪ್ರೈಸ್ ಅಂತ ಸರ್. 3 ಲಕ್ಷ ಹೇಳ್ತಾ ಇದ್ದಾರೆ ಸರ್ ಕಸ್ಟಮರು ಈ ಗಾಡಿಗೆ. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ವ್ಯೂವರ್ಸ್ಗೋಸ್ಕರ ಫೈನಲ್ ಟು ಫೈನಲ್ 2,90,000 ರೂಪಾಯಿ ಕೊಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಾವು ಇವತ್ತು ಮೈಸೂರಿನ ಮತ್ತೊಂದು ಶೋರೂಮ್ ಅಂತಾನೆ ಹೇಳ್ಬೋದು. ಬಟ್ ಇವರು ಇನ್ನೂ ಶೋರೂಮ್ ಸ್ಟಾರ್ಟ್ ಮಾಡಿಲ್ಲ, ಮನೆ ಹತ್ರನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅದು ಶೋರೂಮ್ ಕೂಡ ಓಪನ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ. ಇಲ್ಲೆಲ್ಲೋ ಒಂದು ಓಪನಿಂಗ್ ಇದೆ ಅಂತಲೂ ಕೂಡ ಹೇಳಿದ್ರು. ಇವರು ಬಂದು ಇವ್ರ ಹತ್ರ ತುಂಬ ಉತ್ತಮ ಕಾರ್ಗಳು ಅಂತಲೇ ಹೇಳ್ಬೋದು. ತುಂಬ ಬಂಪರ್ ಬೆಲೆಯಲ್ಲಿ ಇವ್ರ ಹತ್ರ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ. ಫ್ಯಾಮಿಲಿಗಾಗಲಿ ಬಿಸ್ನೆಸ್ ಮಾಡೋರ್ಗಾಗಲಿ ಪ್ರತಿಯೊಂದು ವೆಹಿಕಲ್ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಇವ್ರ ಹತ್ರ ಇರೋದು ಪ್ರತಿಯೊಂದು ವೆಹಿಕಲ್ಲು ವಾಟರ್ ಸರ್ವಿಸ್ ಆಗಲಿ ಮತ್ತು ಪಾಲಿಸ್ ಆಗಲಿ ಪ್ರತಿಯೊಂದು ಯಾವುದು ಕೂಡ ಮಾಡಿಸಿರಲ್ಲ. ಕಸ್ಟಮರ್ ಹತ್ರ ಹೇಗಿರುತ್ತೆ ಅದೇ ಥರ ತಂದು ನಿಲ್ಲಿಸಿರ್ತಾರೆ. ಯಾವುದೇ ರೀತಿ ನಿಮಗೆ ಬೇರೆ ಕಡೆ ಶೋರೂಮ್ಗಳ ಕಡೆ ನಿಮಗೆ ಪಾಲಿಸ್ ಮಾಡಿ ವಾಟರ್ ಸರ್ವಿಸ್ ಮಾಡಿ ಕೂಡ ನಿಲ್ಲಿಸಿರ್ತಾರೆ. ಇಲ್ಲ ಆ ಥರ ಪ್ರತಿಯೊಂದು ಯಾವುದು ಕಾರ್ಗೂ ಇರಲ್ಲ. ಜೆನ್ಯೂನ್ ವೆಹಿಕಲ್ ಅಂತಲೇ ಹೇಳ್ಬೋದು. ನಿಮಗೆ ತೋರಿಸ್ತೀವಿ ಪ್ರತಿಯೊಂದು ವೆಹಿಕಲ್ನು, ನೀವೇ ನೋಡಿ ಪ್ರತಿಯೊಂದು ಕಾರ್ನ ಪ್ರೈಸ್ ತಿಳ್ಕೊಂಡು ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀವಿ. ಪ್ರೈಸು ಕೂಡ ಇಲ್ಲಿ ಇವ್ರ ಹತ್ರ ಬಂಪರ್ ಬೆಲೆಯಲ್ಲಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಾರನ್ನು ನಿಮಗೂ ಕೂಡ ತೋರಿಸ್ಬಿಟ್ಟು ಪ್ರೈಸ್ ಕೂಡ ತಿಳಿಸ್ಕೊಡ್ತೀವಿ. ಪ್ರತಿಯೊಂದು ಕಾರನ್ನು ಅವ್ರ ಹತ್ರನೇ ಹೋಗಿ ಕೇಳೋಣ ಬನ್ನಿ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಊಟ ಐತೆ? ಆಯ್ತು ಸರ್, ನಿಮ್ದಾಯ್ತಾ ಸರ್? ಆಯ್ತು ಸರ್. ನೀವು ಈ ಬಿಸ್ನೆಸ್ಸು ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿದ್ದೀರಾ ಸರ್? ಆಯ್ತು ಸರ್, ಒಂದು 12 ವರ್ಷದಿಂದ ಮಾಡ್ತಾ ಇದೀವಿ. 12 ವರ್ಷದಿಂದ ಮಾಡ್ತಿದ್ದೀರಾ. ಮತ್ತೆ ನೀವು ಮನೆ ಹತ್ರನೇ ಪ್ರತಿಯೊಂದು ಕಾರು ವ್ಯಾಪಾರನೂ ಮಾಡೋದು? ಹೌದು ಸರ್. ನಿಮ್ದು ಯಾವುದೇ ರೀತಿ ಶೋರೂಮ್ ಕೂಡ ಇಲ್ಲ? ಇಲ್ಲ ಸರ್, ಇದೆ ಶೋರೂಮ್ ನಮ್ದು. ಓಕೆ ಸರ್. ಸರ್ ಇವತ್ತು ನಿಮ್ಮಲ್ಲಿ ಎಷ್ಟು ಕಾರ್ಗಳಿದಾವೆ? ಸರ್ ಐತೆ ಸರ್, ಒಂದು 20+ ಕಾರ್ಸ್ ಇದೆ ಸರ್ ನಮ್ಮ 20 ರಿಂದ 25 ಕಾರ್ಗಳಿದಾವೆ. ಐತೆ. ಓಕೆ ಸರ್. ಇವಾಗ ಮೊದಲನೇ ಕಾರು ನ್ಯಾನೋ ಇಂದ ಸ್ಟಾರ್ಟ್ ಮಾಡೋಣ. ಇವ್ರ ಹತ್ರ ಬಂದು ಪ್ರತಿಯೊಂದು ಕಾರು ಉತ್ತಮ ಬೆಲೆಯಲ್ಲಿ ಮತ್ತೆ ಬಂಪರ್ ಬೆಲೆಯಲ್ಲಿ ಕೂಡ ಸಿಗುತ್ತೆ. ನೀವು ಮೈಸೂರಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ಇವ್ರ ಹತ್ರ ಸಿಗೋ ರೇಟ್ಗೆ ಪ್ರತಿಯೊಂದು ಕಾರು ಇಲ್ಲೂ ಕೂಡ ಸಿಗಲ್ಲ. ನೀವು ಕೂಡ ರೇಟ್ ಅವ್ರಿಗೆ ಅವರೇ ಹೇಳ್ತಾರೆ, ತಿಳಿಸ್ಕೊಡ್ತೀವಿ ನೋಡಿ. ಸರ್ ಇದು ನ್ಯಾನೋ ಯಾವ ಮಾಡಲಿ ಸರ್? ಇದು 2012ನೇ ಮಾಡಲು, ಥರ್ಡ್ ಓನರ್ ಆಗಿದೆ ಗಾಡಿ. 3ನೇ ಓನರ್ ವೇರಿಯಂಟ್, ಮ್ಯಾಗ್ವಿಲ್ ಸಮೇತ ಐತೆ. ಸ್ಪೆಷಲ್ ಎಡಿಷನ್ ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಒಂದು ಡೆಂಟು ಒಂದು ಸ್ಕ್ರಾಚಸ್ ಏನಿಲ್ಲ ಗಾಡಿ ಮೇಲೆ. ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗೈತೆ ಗಾಡಿ. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ ಓಡಿದೆ ಸರ್ 83 ಏನೋ ಓಡಿದೆ. 83 ಓಡಿದೆ. ನೀವು ಟೈರ್ ಕೂಡ ನೋಡ್ಬೋದು, ಇದು ಒಂದು 50 ಇಂದ 60% ಟೈರ್ ಕೂಡ ಇದೆ. ಮ್ಯಾಗ್ವಿಲ್ ಕೂಡ ಇದೆ. ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ಬೇಕಾದ್ರೆ. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ವೆಹಿಕಲ್ ತುಂಬಾ, ಮತ್ತೆ ಸಿಟಿಲಿ ಓಡಾಡೋರ್ಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. ಇದ್ರಲ್ಲಿ ಬಂದು ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮ್ಯಾಗ್ವಿಲ್ ಕೂಡ ಇದೆ ಟೈರ್ ಅಲ್ಲಿ, ನೀವೇ ಕೂಡ ನೋಡ್ಬೋದು. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ ಇದು 95,000 ರೂಪಾಯಿ ಹೇಳ್ತಾ ಇದೀವಿ ಸರ್. ಫೈನಲ್ ಏನ್ ಮಾಡ್ಕೊಡ್ತೀರಾ ಸರ್ ನಮ್ಮ ವ್ಯೂವರ್ಸ್ಗೆ? ಸರ್ ಒಂದು 5,000 ಹೆಚ್ಚು ಕಮ್ಮಿ ಮಾಡೋಣ ಸರ್. 90,000 ಫೈನಲ್ ಮಾಡ್ಕೊಡ್ತೀರಾ? ಒಂದು ಬೈಕ್ ಬೆಲೆ ಅಷ್ಟೇ ಇದು. ಒಂದು ಬೈಕ್ ತಗೊಂಡ್ರು ನಿಮ್ಗೆ 1,01,000 ಮೇಲೆ ಹೇಳ್ತಾರೆ ಶೋರೂಮ್ ಅಲ್ಲಿ. ಬರೀ 90,000 ರೂಪಾಯಿಗೆ ನಿಮ್ಗೆ ಇದು ಫೈನಲ್ ಮಾಡ್ಕೊಡ್ತಾರೆ. ಸಿಟಿಲಿ ಓಡಾಡಕ್ಕೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಮೈಲೇಜ್ ಕೂಡ ಒಳ್ಳೆ ಇದಾಗಿರುತ್ತೆ. ಇದು ಬಂದು ವಿಸಿಟ್ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಮನೆ ಹತ್ರನೇ ವ್ಯಾಪಾರ ಇವ್ರದ್ದೇನಿದೆ. ಮತ್ತೊಂದು ಇಲ್ಲಿ ಮಾರುತಿ ಜೆನ್ ಕೂಡ ನೋಡ್ಬೋದು ನೀವು. ಇದು ಸರ್ ಇದೇ ಮಾಡಲು ಸರ್ 2002ನೇ ಮಾಡಲು, MPF5 ಮಾರುತಿ ಸುಜುಕಿ ಜೆನ್. ಇದು ಫುಲ್ ಫಿಟ್ಟಿಂಗ್ಸ್ ಗಾಡಿ, ಫುಲ್ ಟಾಪ್ ಅಂಡ್ ವೇರಿಯಂಟ್ ಅಂತಾರಲ್ಲ ಆ ಥರ. AC ಐತೆ, ಪವರ್ ಸ್ಟೇರಿಂಗ್ ಐತೆ, 2 ಡೋರ್ ಪವರ್ ವಿಂಡೋ ಐತೆ, ಬ್ಯಾಕ್ ವೈಫರ್ ಐತೆ, ಆಂಪು, ಊಫರು, 12 ಇಂಚ್ ಸ್ಕ್ರೀನ್ ಸಿಸ್ಟಮ್, 5 ಮ್ಯಾಗ್ವಿಲ್ ಗಾಡಿಗೆ ಫುಲ್ ಫಿಟ್ಟಿಂಗ್ ಸರ್. ಫುಲ್ ಜಾಲಿ ಮಜಾ ಮಾಡಬೇಕು ಸರ್. ತಗೊಳ್ಳೋರು ಹಾಗಾದ್ರೆ ನೀವ್ ಹೇಳೋದು ₹1 ಖರ್ಚಿಲ್ಲ ಗಾಡಿಲಿ? ಸರ್ ಏನ್ ಖರ್ಚು ಮಾಡಂಗಿಲ್ಲ. ಪೆಟ್ರೋಲ್ ಹಾಕೋಬೇಕು, ಓಡಿಸ್ಕೋಬೇಕು ಅಷ್ಟೇ ಗಾಡಿಲಿ. ಹೌದು ಸರ್, ಹೌದು ಸರ್. ಸರ್ ಎಷ್ಟನೇ ಓನರ್ ಆಗಿದ್ದು ಹಾಗಾದ್ರೆ? ಸರ್ ಇದು 4th ಓನರ್ ಆಗಿದೆ. 4th ಓನರ್. ನೀವು ಟೈರ್ ಕೂಡ ನೋಡ್ಬೋದು, ಮ್ಯಾಗ್ವಿಲ್ ಒಳ್ಳೆ ಅಲ್ಟಿ ಇದೆ. ವಿತ್ 4 ಟೈರ್ಗೂ ಮ್ಯಾಗ್ವಿಲ್ ಇದೆ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು 99,000 ರೂಪಾಯಿ ಹೇಳ್ತಾ ಇದೀವಿ.
ನಿಮ್ಮ ಫಾಲೋವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಫೈನಲ್ ಟು ಫೈನಲ್ ಅಂದ್ರೆ 90,000 ರೂಪಾಯಿಗೆ ಮಾಡ್ಕೊಡ್ತೀವಿ ಸರ್. 99,000 ರೂಪಾಯಿ ಹೇಳ್ತಾ ಇದ್ದಾರೆ. 90,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತಾರೆ. ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡ್ಕೊಡಿ, ಇಲ್ಲ ಅಂದ್ರೆ ಬಿಟ್ರೆ ಬೇರೆಯವ್ರು ಪರ್ಚೇಸ್ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳ್ತೀವಿ ನಾವು. ಫುಲ್ ಫಿಟ್ಟಿಂಗ್ಸ್ ವೆಹಿಕಲ್ ಸರ್, ಪ್ರತಿಯೊಂದೂ ಇದೆ. ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ನೀವು ಸರ್. ಅದು ಇಂಟೀರಿಯರ್ ಅಲ್ಲಿ AC ಐತೆ, ಪೋಸ್ಟರಿಂಗ್ ಐತೆ, ಬಕೆಟ್ ಸೀಟ್ಸ್ ಐತೆ, ಒಳ್ಳೆ 12 ಇಂಚ್ ಆಂಡ್ರಾಯ್ಡ್ ಸಿಸ್ಟಮ್ ಐತೆ, ಆಂಪು, ಊಫರು, ಮ್ಯಾಮೋ ಸ್ಟೇರಿಂಗು ಎಲ್ಲ ಕೂಡ ಐತೆ ಸರ್. 90,000 ರೂಪಾಯಿಗೆ ಈ ತರ ಫೀಚರ್ ಸಿಕ್ಕಿದೆ ನೋಡಿ. ಪ್ರತಿಯೊಂದೂ ಇದೆ. ಅದು 90,000 ರೂಪಾಯಿ ಅಷ್ಟೇ. ವೆಹಿಕಲ್ ಬಂದು ಗಾಡಿ ಕೂಡ ತುಂಬಾ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೆದರ್ ಸೀಟ್ ಇದೆ, ಆಂಪ್ ಇದೆ, ಸಿಸ್ಟಮ್ ಕೂಡ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ವೆಹಿಕಲ್ 90,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಆದಷ್ಟು ಬೇಗ ಬಂದು ಇವ್ರ ಹತ್ರ ನೀವು ಖರೀದಿ ಮಾಡ್ಬೋದು. ವೆಹಿಕಲ್ ಬಿಟ್ರೆ ಬೇರೆಯವ್ರು ಬಂದು ತಗೊಂಡು ಹೋಗ್ತಾರೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಮತ್ತೊಂದು ಮೆರೂನ್ ಕಲರ್ i10 ನೋಡ್ತಾ ಇರ್ಬೋದು ನೀವು. ಇದು ಸರ್ ಇದೇ ಮಾಡಲು 2010 ಮಾಡಲಿ ಸರ್. 4ನೇ ಓನರ್ ಆಗಿದೆ ಗಾಡಿ. FC ಇನ್ಶೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಐತೆ. i10 ಮ್ಯಾಗ್ನಾ ಸರ್. ಇದು i10 ಮ್ಯಾಗ್ನಾ ಫ್ಯಾಮಿಲಿ ವೆಹಿಕಲ್ ಅಂತಾನೆ ನೋಡ್ಬೋದು. ಇದು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಇದು ಐತೆ ಸರ್ 85 to 90% ಟೈರ್ಸ್ ಗಳೈತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು. ಟೈರ್ ಕೂಡ ನೀವು 80 ಇಂದ 90% ಟೈರ್ ಕೂಡ ಇದೆ. ಗಾಡಿ ಕೂಡ ಅಷ್ಟೇ, ಎಲ್ಲೂ ನೀವು ಡೆಂಟ್ ಆಗ್ಲಿ ಏನಾಗ್ಲಿ ಪ್ರತಿಯೊಂದು ಯಾವ್ದು ಇಲ್ಲ. ಸ್ಕ್ರಾಚಸ್ ಆಗ್ಲಿ ಯಾವ್ದು ಇಲ್ಲ. ಸಣ್ಣ ಪುಟ್ಟ ಇರುತ್ತೆ ಎಲ್ಲಾ ಗಾಡಿಲೂ. ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ನೀವು. ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಇದರಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? ಇದು ಇದರಲ್ಲಿ AC ಐತೆ, ಪವರ್ ಸ್ಟೇರಿಂಗ್ ಐತೆ, 4 ಡೋರ್ ಪವರ್ ವಿಂಡೋ ಐತೆ, ಒಳ್ಳೆ ಸಿಂಗಲ್ ಡಿನ್ ಸಿಸ್ಟಮ್ ಐತೆ ಸರ್. ಇದೆಲ್ಲ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 18 ಬರುತ್ತೆ ಸರ್. 18 ಖಂಡಿತ ಕೊಡುತ್ತೆ. ಪೂರ್ತಿ ಬಜಾರ್ದಲ್ಲಿ ಕೊಡಲ್ಲ ಸರ್ ರೇಟ್. 2010 ಮಾಡಲ 7,10,000 ರೂಪಾಯಿ ಕೊಡ್ತೀನಿ ಸರ್. 2,10,000 ಪೂರ್ತಿ ಸರ್. ಫೈನಲ್ ಏನ್ ಮಾಡ್ಕೊಡ್ತೀರಾ ಇದು ಸರ್? ಒಂಚೂರು ಹೆಚ್ಚು ಕಮ್ಮಿ ಸರ್. ಅಂದ್ರೆ ಹೇಳಿ, ನಮ್ಮ ವ್ಯೂವರ್ಸ್ಗೆ ಸಮಾಧಾನ ಇರಲ್ಲ ಸರ್. 7 ಲಕ್ಷಕ್ಕೆ ಮಾಡ್ಕೊಡುವ ಸರ್. ಸರ್ ಫೈನಲ್ ಏನು ಬೇಡ, ನಾನೊಂದು ಪ್ರೈಸ್ ಹೇಳ್ತೀನಿ ಕೊಡಿ. ಹೇಳಿ ಸರ್. ಸರ್ 1,90,000 ರೂಪಾಯಿಗೆ ಕೊಡಿ ಸರ್. ಒಂದು ಗಾಡಿ ಇರ್ಲಿ. ಬಹಳ ಕಮ್ಮಿ ಆಗ್ಬಿಡುತ್ತೆ ಸರ್. ಇರ್ಲಿ ಕೊಡಿ, ಏನಿಲ್ಲ. ಕಮ್ಮಿ ಆಗ್ಬಿಡುತ್ತೆ. 1,95 ಮಾಡಿ ಸರ್. 1,90,000 ರೂಪಾಯಿಗೆ ಅದು ನಾನು ಹೇಳ್ತಾ ಇದೀನಿ. ಬಂದ್ ಗಾಡಿ ವ್ಯಾಪಾರ ಮಾಡ್ಕೊಂಡು ತಗೊಂಡೋಗಿ ಹೋಗಿ. ಇಲ್ಲಿ K55 ಮೈಸೂರು ವೆಹಿಕಲ್ ನೋಡ್ತಾ ಇರ್ಬೋದು. ಈಕೋ ಇದು ಬಂದು ಫ್ಯಾಮಿಲಿಗೂ ಎಲ್ಲಾದ್ರೂ ಹೋಗಿ ಬರೋಕ್ಕೂ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೆ ಲಗೇಜ್ ಹಾಕೊಂಡು ಹೋಗೋಕ್ಕೂ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದೇ ಮಾಡಲ್ ಸರ್? ಇದು ಸರ್ 2014 ಮಾಡಲಿ ಸರ್. 2014 ಓನರ್ಶಿಪ್ ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗೈತೆ. ಎಲಿಫೆಂಟ್ ಗಿರೆ 55 ಪಾಸಿಂಗ್ ಮೈಸೂರು ಪಾಸಿಂಗ್ ಗಾಡಿ. ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ ಓಡಿದೆ 91 ಓಡಿದೆ ಸರ್. ಮತ್ತೆ ಇದು ಸ್ಕೂಲಲ್ಲಿ ಬಾಡಿಗೆ ಹೊಡೆಯೋರ್ಗೂ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಇವಾಗ ಈ ಗಾಡಿಲು ತುಂಬಾ ಜನ ಸ್ಕೂಲಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ. ಟೈರ್ ಕೂಡ ನೋಡ್ಬೋದು ನೀವು. ಎಲ್ಲ 4 ಕೂಡ ನ್ಯೂ ಟೈರ್ ಇದೆ. 90% ಟೈರ್ ಕೂಡ ಇದೆ. AC ಐತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಐತೆ. ಪವರ್ ಸ್ಟೇರಿಂಗ್ ಇಲ್ಲ. ಬನ್ನಿ ಸರ್ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ನೀವು. ಬಂದು AC ಐತೆ, 2 ಪವರ್ ವಿಂಡೋ ಐತೆ. ಫ್ರಂಟ್ ಕಂಪ್ನಿಯಿಂದಾನೆ ಬರೋದೇನು ಫಿಟ್ಟಿಂಗ್ ಏನಿಲ್ಲ. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಸೀಟ್ ನೋಡಿ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾರೆ. ಹಾಗೆ ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದೂ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಗಾಡೀಲಿ ಡೆಂಟು ಯಾವುದೇ ರೀತಿ ಏನಿಲ್ಲ. ಒರಿಜಿನಾಲಿಟಿ ವೆಹಿಕಲ್ ಏನಿದೆ ಶೋರೂಮಲ್ಲಿ ಹೇಗೆ ಬಂತು ಹಾಗೆ ಇದೆ. ಸರ್ ಏನು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಇದಕ್ಕೆ ಚಾಲೆಂಜಿಂಗ್ ಪ್ರೈಸ್ 3,10,000 ರೂಪಾಯಿ ಹೇಳ್ತಾ ಇದೀವಿ ಸರ್. ನಿಮ್ಮ ಕಡೆ ಚಾನಲ್ ಕಡೆಯಿಂದ ಬಂದ್ರೆ ಸರ್ 3 ಲಕ್ಷ ರೂಪಾಯಿ ಫೈನಲ್ ಕೊಡ್ತೀವಿ ಸರ್. 3,10,000 ರೂಪಾಯಿ ಹೇಳ್ತಿದ್ದಾರೆ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 3 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್. 14 ಮಾಡ್ಲಿಕ್ಕೂ ಎಲ್ಲೂ ಬಜಾರಲ್ಲಿ ಸಿಗಲ್ಲ ಸರ್. ಚಾಲೆಂಜಿಂಗ್ ಪ್ರೈಸ್ 2014 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ಸರ್ ಇದಕ್ಕೆ ಲೋನ್ ಆಗುತ್ತಾ? ಆಗುತ್ತೆ ಸರ್, ಆಗುತ್ತೆ. ಸರ್ ಇವಾಗ ನಿಮ್ಮಲ್ಲಿ ಇರೋ ಗಾಡಿಗಳಿಗೆ ಯಾವ ಮಾಡೆಲ್ ಮೇಲೆ ಲೋನ್ ಸಿಗುತ್ತೆ ಸರ್? 11 12 ಮಾಡಲ್ ವೆಹಿಕಲ್ ಗೆ ಲೋನ್ ಸಿಗುತ್ತೆ. 11 ಸಿವಿಲ್ ಚೆನ್ನಾಗಿದ್ರೆ ಇನ್ಶಾಲ್ಲ ಮಾಡ್ಕೊಡ್ತೀವಿ ಸರ್ ನಾವೇ. ಓಕೆ. ಮತ್ತೆ ಇವ್ರ ಕಡೆಯಿಂದಾನೆ ಪ್ರತಿಯೊಂದು ಗಾಡಿಗೂ ಲೋನ್ ಮಾಡ್ಕೊಡ್ತಾರೆ. 2011 2012 ಮೇಲೆ ಲೋನ್ ಆಗುತ್ತೆ ಪ್ರತಿಯೊಂದು ವೆಹಿಕಲ್. ಇವ್ರ ಕಡೆಯಿಂದಾನೆ ಲೋನ್ ಮಾಡಿಸಿ ಕೂಡ ಕೊಡ್ತಾರೆ. ಅದು ನೀವು ಸಿವಿಲ್ ಕೂಡ ಚೆಕ್ ಮಾಡಿ ಲೋನ್ ಮಾಡಿಸ್ಕೊಡ್ತಾರೆ. ಆಲ್ಟೋ ನೋಡ್ತಾ ಇರ್ಬೋದು. K51 ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಆಲ್ಟೋ ಹುಡ್ತಾ ಇರ್ತೀರಾ, ಮೈಲೇಜ್ಗೆ ಎಲ್ಲಿ ವೆಹಿಕಲ್ ಎಲ್ಲಿ ಸಿಗ್ತಾ ಇಲ್ಲ ಅಂತ. ಇವ್ರ ಹತ್ರ ಕೂಡ ಒಂದು ಮಾರುತಿ ಆಲ್ಟೋ ಇದೆ. ಸರ್ ಇದೇ ಮಾಡಲು ಸರ್ 2010 ಮಾಡಲಿ ಸರ್. 2010 4ನೇ ಓನರ್ ಆಗಿದೆ. ಟಾಪ್ ಎಂಡ್ ವೆಹಿಕಲ್. ಈ ಗಾಡಿಗೆ ಬರಲ್ಲ. AC ಐತೆ, ಪವರ್ ಸ್ಟೇರಿಂಗ್ ಐತೆ, 4 ಡೋರ್ ಪವರ್ ವಿಂಡೋ ಐತೆ, 5 ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಐತೆ, ಅಪ್ಪರ್ ಮಾಡಲೈತೆ ಗಾಡಿಯಲ್ಲಿ. FC ಇನ್ಶೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಐತೆ. ನನ್ನ ಹತ್ರ ಒಂದಿಲ್ಲ 3 ಆಲ್ಟೋ ಐತೆ.
3 ಆಲ್ಟೋ ಕೂಡ ಇದೆ ಅಂತೆ. ಹ್ಮ್. ಮತ್ತೆ ತಿಳಿಸ್ಕೊಳ್ಳೋಣ ಡೀಟೇಲ್ಸ್. ಮತ್ತೆ ನಿಮ್ಗೆ ಗೊತ್ತಿರುತ್ತೆ ಮಾರುತಿಲೆಲ್ಲ ಮೈಲೇಜ್ ಒಳ್ಳೆ ಮೈಲೇಜ್ ಇರುತ್ತೆ, 20 ರಿಂದ 22 ತನಕ ಮೈಲೇಜ್ ಕೊಡುತ್ತೆ. ಇದು ಕೂಡ ನೀವು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು. ಇದ್ರಲ್ಲೂ ಕೂಡ ಪವರ್ ಶೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, AC ಪವರ್ ಸ್ಟೇರಿಂಗು 4 ಡೋರ್ ಪವರ್ ವಿಂಡೋ ಸರ್. 4 ಡೋರ್ ಒಳ್ಳೆ ಲೆದರ್ ಸೀಟ್ಸ್ ಐತೆ, ಮ್ಯೂಸಿಕ್ ಸಿಸ್ಟಮ್ ಚೆನ್ನಾಗೈತೆ, AC ಕೂಡ ರನ್ನಿಂಗ್ ಐತೆ, ಪ್ರತಿಯೊಂದು ಸೆಟ್ ಆಫ್ ಮ್ಯಾಗ್ ವೀಲ್ಸ್ ಇದು ಐತೆ, ಹೊಸ ಟೈರು. 4 ಟೈರ್ ಕೂಡ ಹೊಸ ನ್ಯೂ ಟೈರ್ ಇದೆ ಗಾಡಿ ಕೂಡ. ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಇದು ಕೂಡ ಒಂದು ಡೆಂಟ್ ಇಲ್ಲ. ಗಾಡಿ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇವ್ರ ಹತ್ರ ಇರೋ ಕಾರ್ ಏನಂತಂದ್ರೆ ಯಾವುದು ಕೂಡ ವಾಟರ್ ಸರ್ವಿಸ್ ಆಗಲಿ ಪಾಲಿಸ್ ಆಗಲಿ ನಿಲ್ಸಿಲ್ಲ. ಕಸ್ಟಮರ್ ಹತ್ರ ಹೇಗಿರುತ್ತೆ ಹಾಗೆ ತಂದು ಕೂಡ ನಿಲ್ಸಿರ್ತಾರೆ. ಜಿನಿಯನ್ ವೆಹಿಕಲ್ ಪ್ರತಿಯೊಂದೂ. ಸರ್ ಹಾಗಾದ್ರೆ ಇದು ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ನೀವು? ಸರ್ 1,75,000 ರೂಪಾಯಿ ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸರ್ 1,65,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ ಸರ್. ಚಾಲೆಂಜಿಂಗ್ ಪ್ರೈಸ್ 10 ಮಾಡಲ್ ಗಾಡಿ ಎಲ್ಲೂ ಸಿಗಲ್ಲ ಸರ್ ನಿಮ್ಗೆ. 1,70,000 ಹೇಳ್ತಿದ್ದಾರೆ. 1,65,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ನೀವು ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಆದಷ್ಟು ಬೇಗ ಒಂದು ವಿಸಿಟ್ ಮಾಡಿ. ಒಂದು ಇಲ್ಲಿ ಓಮ್ನಿ ಕೂಡ ನೋಡ್ಬೋದು. ಇದು ಕೂಡ ಅಷ್ಟೇ ಫ್ಯಾಮಿಲಿಗೆ ಮತ್ತೆ ಲಗೇಜ್ಗೂ ಕೂಡ ಅಷ್ಟೇ, ಮತ್ತೆ ಸ್ಕೂಲ್ ಬಾಡಿಗೆ ಹೊಡಿಯೋಕ್ಕೂ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದೇ ಮಾಡಲ್ ಇದು ಸರ್ 2007ನೇ ಮಾಡಲಿದ್ದು, 4ನೇ ಓನರ್ ಆಗಿದೆ. ಗಾಡಿ ಸ್ಕೂಲ್ ಬಾಡಿಗೆಗೆ ಇರಲಿ, ಒಂದು ಏನೋ ಪರ್ಪಸ್ಗೆ ಯೂಸ್ ಮಾಡ್ತಾರಲ್ಲ ಕೆಲಸ ಪರ್ಪಸ್ಗೆ, ಅವ್ರಿಗೆ ಚೆನ್ನಾಗೈತೆ ವೆಹಿಕಲ್ಲು. ಗಾಡಿ ಓಡಿಸೋಕೆಲ್ಲ ಚೆನ್ನಾಗೈತೆ. ಕಾರ್ಬೇಟ್ರ್ ವೆಹಿಕಲ್ ಇದು. 2007ನೇ ಮಾಡಲು, 4th ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್. ಟೈರ್ ಕೂಡ ನೋಡ್ಬೋದು ನೀವು. 4 ಟೈರ್ ಕೂಡ ನಿಮ್ಗೆ ಇದು 70 ಇಂದ 80% ಟೈರ್ ಕೂಡ ಇದೆ. ಇದು ಕೂಡ ಬಾಡಿ ಲೈನ್ ಕೂಡ ನೋಡ್ಬೋದು ನೀವು. ಯಾವುದೇ ಕೂಡ ಡೆಂಟ್ ಆಗಲಿ ಏನೂ ಇಲ್ಲ. ತುಂಬಾ ನೀಟ್ಲಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಎಷ್ಟು ಚೆನ್ನಾಗಿದೆ ಸರ್ ಈ ಗಾಡಿ? ಓಡಿರ್ಬೋದು ಸರ್, ಒಂದು 70-73 ನೋಡಿರ್ಬೋದು. ಓಕೆ, ನೀವು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೂ ಮತ್ತೆ ಲಗೇಜ್ ಹಾಕೊಳ್ಳೋರ್ಗೂ ಎರಡೂ ಆಗುತ್ತೆ. ಮತ್ತೆ ಸ್ಕೂಲ್ ಬಾಡಿಗೆ ಹೊಡಿಯೋರ್ಗೂ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ಸರ್. ಪ್ರೈಸ್ ತಿಳ್ಕೊಳ್ಳೋಣ ಸರ್. ಇದೇನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ಇದಕ್ಕೆ 1,20 ಹೇಳ್ತಾ ಇದೀವಿ ಸರ್. 1,20,000 ಹೇಳ್ತಿದ್ದೀರಾ? 1,20,000 ರೂಪಾಯಿ ಹೇಳ್ತಾ ನಮ್ಮ ಇದೀವಿ. ವ್ಯೂವರ್ಸ್ಗೆ ಏನ್ ಫೈನಲ್ ಏನ್ ಮಾಡ್ಕೊಡ್ತೀರಾ? ವ್ಯೂವರ್ಸ್ಗೆ ಫೈನಲ್ ಟು ಫೈನಲ್ ನಿಮ್ಗೆ ಒಂದು ಆಫರ್, ಚಾಲೆಂಜಿಂಗ್ ಆಫರ್ ಕೊಡ್ತಾ ಇರೋದು. 1,00,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ. ನಿಜವಾಗ್ಲೂ 1,00,000 ರೂಪಾಯಿನಾ? ಫೈನಲ್ ಸರ್. ಫೈನಲ್ 1,00,000 ರೂಪಾಯಿ ಮಾಡ್ಕೊಡ್ತಾರಂತೆ. 7 ಮಾಡಲು 2004-5 ಎಷ್ಟೊಂದು ಹೇಳ್ತಾವ್ರ ಜನ. ನಾವ್ ಆ ತರ ಎಲ್ಲ 1,00,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ನಿಮ್ ಚಾನಲ್ ವ್ಯೂವರ್ಸ್ಗೆ. 1,00,000 ಓಮ್ನಿ ಸಿಗ್ತಾ ಇದೆ. ಇನ್ನೇ ತಡ, ಬೇಗ ಬಂದು ತಗೋತಾ ಇರೋದು ನೀವು ಇವ್ರ ಹತ್ರ. ಮತ್ತೊಂದು ಇಲ್ಲಿ ಓಮ್ನಿ ಕೂಡ ನೋಡ್ಬೋದು. K01 ಬ್ಯಾಂಗ್ಳೂರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದೇ ಮಾಡಲು 2009ನೇ ಮಾಡಲಿ ಸರ್. ಇದು 3rd ಓನರ್ ಆಗಿದೆ. ಫ್ರೆಶ್ ಆಗಿ ಒಂದು 20 ದಿನಾನೂ ಆಗಿಲ್ಲ. FC ಇನ್ಶೂರೆನ್ಸ್ ಎರಡೂ ಕೂಡ ಫ್ರೆಶ್ ಆಗಿ ಮಾಡಿಸಿದೀನಿ. ಕಾರ್ಬೇಟ್ರ್ ವೆಹಿಕಲ್. 4 ಟೈರ್ ನೋಡಿ ಬೇಕಾದ್ರೆ ನೀವು 80-85% ಟೈರ್ಸ್ ಐತೆ. ಒರಿಜಿನಲ್ ಬಾಡಿ ಲೈನ್ ಐತೆ. ಬರೀ ಗಾಡಿ ಧೂಳಲ್ಲಿ ಇದಾಗಿದೆ ಅಷ್ಟೇನೆ. ಗಾಡಿ ಯಾರು ಬಂದು ಪರ್ಚೇಸ್ ಮಾಡಿದ್ರೆ ನಾನು ಒಂದು ಸರ್ವಿಸ್ ಮಾಡಿಸಿ ಒಂದು 500 ರೂಪಾಯಿ ಪೆಟ್ರೋಲ್ ಕೂಡ ಹಾಕೊಡ್ತೀನಿ ನೋಡಿ. ಚಾನಲ್ ವ್ಯೂವರ್ಸ್ಗೋಸ್ಕರ ನೋಡಿದ್ರಾ, ಇದು ಅವರು ಒಟ್ರು ಸರ್ವಿಸ್ ಕೂಡ ಮಾಡಿಸಿ 500 ರೂಪಾಯಿ ಪೆಟ್ರೋಲ್ ಕೂಡ ಹಾಕೊಡ್ತಾರಂತೆ. ಗಾಡಿ ಕೂಡ ನೋಡ್ಬೋದು ನೀವು, ಎಷ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರಂತೆ. ಧೂಳಾಗಿದೆ ಅಷ್ಟೇ. ಇನ್ನು ಗಾಡಿ ಇವ್ರ ಹತ್ರ ಪ್ರತಿಯೊಂದು ಗಾಡಿನೂ ಜಿನೇನ್ ವೆಹಿಕಲ್. ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಇದು? ಪೇಂಟ್ ಅಲ್ಲಿ ಐತೆ ಗಾಡಿ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದಕ್ಕೆ ಚಾಲೆಂಜಿಂಗ್ ಪ್ರೈಸ್ ಎಲ್ಲೂ ಬಜಾರ್ದಲ್ಲಿ 9 ಮಾಡಲ ರೇಟ್ಗೆ ಸಿಗೋದೇ ಇಲ್ಲ. ನಾನು ಚಾಲೆಂಜ್ ಕೊಡ್ತೀನಿ ಬೇಕಾದ್ರೆ. ಇದಕ್ಕೆ 1,65,000 ರೂಪಾಯಿ ಕೋಟ್ ಮಾಡ್ತಾ ಇದೀವಿ ನಾವು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಅವ್ರಿಗೆ, ಅವ್ರ ವ್ಯೂವರ್ಸ್ಗೋಸ್ಕರ. ಫೈನಲ್ ಟು ಫೈನಲ್, ಡೆಡ್ ಟು ಫೈನಲ್ ಅಂದ್ರೆ 1.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 1,50,000 ರೂಪಾಯಿಗೆ ಫ್ರೆಶ್ FC ಇನ್ಶೂರೆನ್ಸ್, 2009ನೇ ಮಾಡಲು 3rd ಓನರ್ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಚಾಲೆಂಜಿಂಗ್ ಒಂದ್ ಇದು ಆಗಿದ್ರು ವೆಲ್ಡಿಂಗ್ ಆಗಿದ್ರು ನೀವು ಹೇಳೋದ್ ರೇಟ್ಗೆ ಕೊಡ್ತೀವಿ ಸರ್. 1,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಮತ್ತೊಂದು ಇಲ್ಲಿ ಸ್ಕೋಡಾ ಕೂಡ ನೋಡ್ಬೋದು. ಸರ್ ಇದ್ಯಾವ್ದು ವೆಹಿಕಲ್ ಇದು? ಸ್ಕೋಡಾ ರ್ಯಾಪಿಡ್ ಸರ್. ಸ್ಕೋಡಾ ರ್ಯಾಪಿಡ್ ಯಾವ ಮಾಡಲ್ ಸರ್ ಇದು? ಸರ್ 2013ನೇ ಮಾಡಲಿದ್ದು, 4 ಓನರ್ ಆಗಿದೆ. ಒಂದೇ ಫ್ಯಾಮಿಲಿಯಲ್ಲಿ 4 ಓನರ್ ಆಗ್ಬಿಟ್ಟಿರೋದು. ಏನು ಸೆಲ್ಲಿಂಗ್ ಅಲ್ಲಿ ಇಲ್ಲ, ಕಸ್ಟಮರ್ದೇ ವೆಹಿಕಲ್ ಸರ್ ಇದು. ಗಾಡಿ ತುಂಬಾ ಚೆನ್ನಾಗೈತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಎಷ್ಟು ಚೆನ್ನಾಗಿದೆ ಇದು? ಸರ್ ಓಡಿದೆ ಸರ್, 115 ಓಡಿದೆ ಸರ್. ಈ ವೆಹಿಕಲ್ ಅಲ್ಲಿ ಬಂದ್ರೆ ಏನೇನು ಫೀಚರ್ ಬರುತ್ತೆ ಸರ್? AC ಐತೆ, ಪವರ್ ಸ್ಟೇರಿಂಗ್ ಐತೆ, 4 ಡೋರ್ ಪವರ್ ವಿಂಡೋ, ಡುವೆಲ್ ಏರ್ ಬ್ಯಾಗು, ಮ್ಯಾಗ್ ವೀಲ್ ಐತೆ. ಗಾಡಿ ನೋಡ್ತಾ ಇದೀರಾ ನೀವು, ಎಲ್ಲ ಮಾಡಿಫೈಡ್ ಮಾಡೋರ ಗಾಡಿಗೆ. ಡೀಸೆಲ್ ವೆಹಿಕಲ್ ರೇಡಿಯಂ ಅಲ್ಲಿ. ಸರ್ ಏನ್ ಮೈಲೇಜ್ ಕೊಡುತ್ತೆ ಇದು? ಸರ್ ನಿಮ್ಗೆ 20 ಮೈಲೇಜ್ ಬರುತ್ತೆ ಸರ್. ಇದು 20 ಕೊಡುತ್ತಾ? 20 ಕೊಡುತ್ತೆ. ಓಕೆ. ಗಾಡಿ ನೀಟ್ ಐತೆ ಸರ್. ಗಾಡಿ ಅಂತೂ ಗಾಡಿ ನೋಡ್ತಾ ಇರ್ಬೋದು ತುಂಬಾ ಎಷ್ಟು ನೀಟ್ ಆಗಿದೆ ಅಂತ. ಸಿಸ್ಟಮ್ ಎಲ್ಲ ಐತೆ. 4 ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ನೀವು, ಎಷ್ಟು ನೀಟ್ಲಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸಿಸ್ಟಮ್ ಕೂಡ ಇದೆ, ಕಂಪನಿ ಸಿಸ್ಟಮ್. ನೀವು ಹಿಂದೆ ಕೂಡ ನೋಡ್ಬೋದು, ರೈಟ್ ಸೈಡ್ ತೋರಿಸ್ಕೊಡ್ತೀವಿ.
ಸರ್ ಇದೇನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ? ಸರ್ ಇದಕ್ಕೆ 2,90,000 ರೂಪಾಯಿ ಕೋಟಿಂಗ್ ಮಾಡ್ತಾ ಇದೀವಿ. 2,90,000. ಹಾ ಒಂದು ಫೈನಲ್ ಪ್ರೈಸ್ ಹೇಳಿ ನಮ್ಮ ವ್ಯೂವರ್ಸ್ಗೆ. ಸರ್ ನಿಮ್ ವ್ಯೂವರ್ಸ್ ನಿಮ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಫೈನಲ್ ಟು ಫೈನಲ್ ಫೈನಲ್ ಅಂದ್ರೆ 2,65,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ನೋಡಿ ಚಾಲೆಂಜಿಂಗ್ 2,90,000 ಪ್ರೈಸ್ ರ್ಯಾಪಿಡ್ ಎಲ್ಲೂ ಸಿಗಲ್ಲ ನಿಮ್ಗೆ ರೇಡಿಗೆ. 3 ಲಕ್ಷದ ಮೇಲೆನೇ ಐತೆ ಬಜಾರು. 2,90,000 ಹೇಳಿದ್ದಾರೆ. ಅದರಲ್ಲೂ 2,65,000 ರೂಪಾಯಿಗೆ ನಿಮ್ಗೆ ಸ್ಕೋಡಾ ಫೈನಲ್ ಮಾಡ್ಕೊಡ್ತಾರಂತೆ. ಆದಷ್ಟು ಬೇಗ ಒಂದು ವಿಸಿಟ್ ಮಾಡಿ. ಇವ್ರದ್ರಲ್ಲಿ ಪ್ರತಿಯೊಂದು ಕಾರನ್ನು ಒಳ್ಳೆ ಬೆಲೆಯಲ್ಲೇ ಸಿಗುತ್ತೆ, ಬಂದು ವಿಸಿಟ್ ಮಾಡಿ. ಮತ್ತೊಂದು ಇಲ್ಲಿ ಇವ್ರ ಹತ್ರ ವೆಹಿಕಲ್ ನೋಡ್ಬೋದು ಸರ್. ಇದ್ಯಾವ್ದು ಸರ್ ಇದು? ಸರ್ ಫೋರ್ಡ್ ಫಿಯೆಸ್ಟಾ ಸರ್, 2008ನೇ ಮಾಡಲು, 4 ಓನರ್ ಆಗಿದೆ. FC ಇನ್ಶೂರೆನ್ಸ್ 2 ಕೂಡ ರನ್ನಿಂಗ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ. ಬರೀ ಧೂಲಲ್ಲಿ ಇದು ಆಗಿರೋದು. ಈ ರೋಡಲ್ಲಿ ಹೋಗ್ತಾ ಬರ್ತಾ ಧೂಲ್ ಕೂತ್ಕೊಳ್ಳುತ್ತೆ ಗಾಡಿಯಲ್ಲಿ, ಅದಕ್ಕೋಸ್ಕರ ಈ ತರ ಆಗಿದೆ ಅಷ್ಟೇ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಓಡಿದೆ 91 ಓಡಿದೆ ಗಾಡಿ. ಇದು ಕೂಡ ನೋಡ್ಬೋದು. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಮ್ಯಾಗ್ ವೀಲ್ ಕೂಡ ಇದೆ, ವಿತ್ ಮ್ಯಾಗ್ ವೀಲು. ಟೈರ್ ಎಲ್ಲ 80ಇಂದ 90% ಇದೆ. ಗಾಡಿ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಏನಂದ್ರೆ ಸ್ವಲ್ಪ ಧೂಳಿದೆ ಅಷ್ಟೇ, ಇಲ್ಲಿ ಓಡಾಡ್ತಾ ಇರ್ತವೆ ಗಾಡಿಗಳು, ಧೂಳಿದೆ. ಇವರೇ ಕೂಡ ವಾಟರ್ ಸರ್ವಿಸ್ ಮಾಡಿಸಿ, ಜನರಲ್ ಚೆಕಪ್ ಕೂಡ ಮಾಡಿಸಿ ಕೊಡ್ತಾರಂತೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಹಾಗಾದ್ರೆ ಇದು? ಸರ್ ಇದು 2008ನೇ ಮಾಡಲು ಫೋರ್ಡ್ ಫಿಯೆಸ್ಟಾ. ಇದು ಡೀಸೆಲ್ ವೇರಿಯಂಟ್ ಸರ್. ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡಲ್ಲ ಸರ್ ಬಜಾರ್ದಲ್ಲಿ. ನಿಮ್ಗೆ 1,38,500 ರೂಪಾಯಿ ಹೇಳ್ತಾ ಇದೀವಿ ಸರ್. ನಿಮ್ಮ ವ್ಯೂವರ್ಸ್ಗೋಸ್ಕರ, ನಿಮ್ ಚಾನಲ್ ವ್ಯೂವರ್ಸ್ಗೋಸ್ಕರ ಫೈನಲ್ ಟು ಫೈನಲ್ 1,25,000 ರೂಪಾಯಿ ಕೊಡ್ತೀನಿ ಸರ್. ಮ್ಯಾಗ್ ವೀಲು 25,000 ರೂಪಾಯಿಗಂತೆ. ಮ್ಯಾಗ್ ವೀಲು, ಹೊಸ ಟೈರು, ಒಳ್ಳೆ ಲೆದರ್ ಸೀಟ್ಸ್ ಐತೆ. ನೋಡಿ ಬೇಕಾದ್ರೆ ಇಂಟೀರಿಯರ್ ತೋರಿಸ್ಕೊಡಿ. AC ಐತೆ, ಪವರ್ ಸ್ಟೀರಿಂಗ್ ಐತೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ. ನೋಡ್ತಾ ಇರ್ಬೋದು ನೀವೇ, ಇಂಟೀರಿಯರ್ ಎಲ್ಲ ಚೆಕ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಒಂದು ಸರ್ವಿಸ್ ಮಾಡಿ ನೀಟಾಗಿ ಜನರಲ್ ಚೆಕಪ್ ಮಾಡಿ, ಆಯಿಲ್ ಗೇರ್ ಚೆಕ್ ಮಾಡಿ ಕೊಟ್ಬಿಡ್ತೀವಿ ಸರ್. ಮತ್ತೊಂದು K04 ಬ್ಯಾಂಗ್ಳೂರ್ ವೆಹಿಕಲ್ ಸ್ಕಾರ್ಪಿಯೋ ಸರ್. ಇದ್ಯಾವ ಮಾಡಲು? ಸರ್ 2005ನೇ ಮಾಡಲಿ ಸರ್. 4ನೇ ಓನರ್ ಆಗಿದೆ. FC 27 ಗಂಟೆ ಐತೆ. ಇನ್ಶೂರೆನ್ಸ್ ಕೂಡ 8 ತಿಂಗಳ ಚಿಲ್ಲರೆ ಏನೈತೆ ಇನ್ಶೂರೆನ್ಸ್. ಗಾಡಿ ತುಂಬಾ ಚೆನ್ನಾಗೈತೆ. LX ವೇರಿಯಂಟ್ ಇದು, ಸ್ಕಾರ್ಪಿಯೋ LX. ಗಾಡಿ ಮಾತ್ರ ತುಂಬಾ ಚೆನ್ನಾಗೈತೆ, ಗನ್ ತರ ಐತೆ ಸರ್. ಸರ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಸರ್ ಇದು 1,20 ಚಿಲ್ಲರೆ ನೋಡಿರ್ಬೋದು. 1,20,000 ಓಡಿದೆಯಂತೆ. ಟೈರ್ ಕೂಡ ನೋಡ್ಬೋದು ನೀವು, 4 ಟೈರ್ ಕೂಡ. ಇದು ಕೂಡ ನಿಮ್ಗೆ ಒಂದು 60ಇಂದ 70% ಟೈರ್ ಕೊಡಿದೆ. ನೀವು ಬಾಡಿ ಲೈನ್ ಕೂಡ ನೋಡ್ಬೋದು, ಗಾಡಿ ಕೂಡ ನೋಡ್ಬೋದು. ಯಾವುದೇ ರೀತಿ ಒಂದು ಡೆಂಟ್ ಆಗಲಿ ಏನೂ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಗಾಡಿಲಿ ಇರುತ್ತೆ, ಅದೇ ರೀತಿ ಇದರಲ್ಲೂ ಕೂಡ ಇದೆ. ಏನಂದ್ರೆ ಧೂಳು ಇರೋದಕ್ಕೆ ನಿಮ್ಗೆ ಸ್ವಲ್ಪ ಹಂಗೆ ಕಾಣ್ಬೋದು. ವೆಹಿಕಲ್ ಬಂದು ಎದುರುಗಡೆ ಬಂದು ನೋಡಿದ್ರೆ ತುಂಬಾ ಇಷ್ಟ ಕೂಡ ಪಡ್ತೀರಾ. ಅದೇ ಅವರು ಕೂಡ ಹೇಳ್ತಾ ಇರೋದು ಏನಂದ್ರೆ ಪ್ರತಿಯೊಂದು ಗಾಡಿನೂ ವಾಟರ್ ಸರ್ವಿಸ್ ಮಾಡಿ ಕೊಡ್ತಾರೆ. ಗಾಡಿ ಅದು ಅಷ್ಟೇ, ಧೂಳು ಬಿಟ್ರೆ ಏನಿಲ್ಲ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಚೆಕ್ ಮಾಡ್ತೀವಿ ಅಂತ ಬಂದು ನೋಡಿದ್ರೆ ನೀವು. ಸರ್ ಇದ್ರಲ್ಲಿ ಏನೇನು ಫೀಚರ್ ಬರುತ್ತೆ? ಸರ್ AC ಐತೆ, ಪವರ್ ಸ್ಟೀರಿಂಗ್ ಐತೆ ಸರ್, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ, ಲೆದರ್ ಸೀಟ್ಸ್ ಐತೆ. ಸರ್ ಇದೆಲ್ಲ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಅದು 12 ಬರುತ್ತೆ ಸರ್ ಮೈಲೇಜ್. 12 ಮೈಲೇಜ್ ಕೊಡುತ್ತೆ. ಡೀಸೆಲ್ ವೇರಿಯಂಟ್ ಸರ್. ಮತ್ತೆ ಇದು ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಇಷ್ಟಪಡ್ತಾರೆ ಫ್ಯಾಮಿಲಿಯವರು. ಸರ್ ಇದೇನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಚಾಲೆಂಜಿಂಗ್ ಪ್ರೈಸ್ 2005ನೇ ಮಾಡಲಿ ಸ್ಕಾರ್ಪಿಯೋ, ಡೀಸೆಲ್ ವೇರಿಯಂಟ್, FC ಇನ್ಶೂರೆನ್ಸ್ 2 ಕೂಡ ರನ್ನಿಂಗ್ ಇರೋದು. ಭಾಳ ಕಮ್ಮಿ ಓನರ್ ಇರೋದು ಸರ್. ನಾವು ನಿಮ್ಮ ಚಾನಲ್ ವ್ಯೂವರ್ಸ್ಗೋಸ್ಕರ ಫೈನಲ್ ಹೇಳಿ 1,55,000 ರೂಪಾಯಿ ಹೇಳ್ತಾ ಇದ್ದೀವಿ ಸರ್ ಈ ಗಾಡಿಗೆ ಪ್ರೈಸು. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇರೋದು. ನಿಮ್ಮ ವ್ಯೂವರ್ಸ್ಗೋಸ್ಕರ ಫೈನಲ್ ಟು ಫೈನಲ್ 1,40,000 ರೂಪಾಯಿ ಕೊಡ್ತೀನಿ ಸರ್. ಸ್ಕಾರ್ಪಿಯೋ 1,40,000 ರೂಪಾಯಿಗೆ ನಿಮ್ಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ. ಎಲ್ಲಿ ಸಿಗುತ್ತೆ ಹೇಳಿ? ಬಜಾರಲ್ಲಿ ಎಲ್ಲೂ ಸಿಗಲ್ಲ. ನಾವು ಕೆಲವು ಶೋರೂಮ್ಗಳೆಲ್ಲ ನೋಡಿರ್ತೀವಿ, ಬಟ್ ಅವ್ರಿಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ಎಲ್ಲ ಪ್ರತಿಯೊಂದು ಕಾರನ್ನು ಉತ್ತಮ ಬೆಲೆಯಲ್ಲಿ, ಬಂಪರ್ ಬೆಲೆಯಲ್ಲಿ, ಅದು ಬಂಪರ್ ಬೆಲೆ ಅಂತಾನೆ ಹೇಳ್ಬೋದು. 1,40,45,000 ರೂಪಾಯಿಗೆ ನಿಮ್ಗೆ ಸ್ಕಾರ್ಪಿಯೋ ಸಿಗ್ತಾ ಇದೆ. ಸರ್ವಿಸ್ ಮಾಡಿಸಿ ನೀಟಾಗಿ, ಅದು ವಾಟರ್ ಸರ್ವಿಸ್ ಕೂಡ ಮಾಡಿಸಿ 500 ಪೆಟ್ರೋಲ್ ಕೂಡ ಹಾಕಿ ಕೊಡ್ತಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಅಂದ್ರೆ ಯಾವ ಪೆಟ್ರೋಲ್ ಡೀಸೆಲ್ ಆಗಲಿ ಅವರೇ ಕೂಡ ನಿಮ್ಗೆ ಹಾಕಿ ಕೊಡ್ತಾರೆ. ಪ್ರತಿಯೊಂದು ವೆಹಿಕಲ್ ತುಂಬಾ ಚೆನ್ನಾಗಿರುತ್ತೆ. ಬಂದು ವಿಸಿಟ್ ಮಾಡಿ, ಇವತ್ತು ಕೂತಿ ಮಾತಾಡಿ ಪರ್ಚೇಸ್ ಮಾಡಿ. ಇಲ್ಲಿ ಮೆರೂನ್ ಕಲರ್ ಚವರ್ಲೈಟ್ ನೋಡ್ತಾ ಇರ್ಬೋದು. K51 ಲೇಡೀಸ್ಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಇದು ಸರ್ ಇದೇ ಮಾಡಲು? ಸರ್ 2009ನೇ ಮಾಡಲು, ಸೆಕೆಂಡ್ ಓನರು, ಚವರ್ಲೈಟ್ ಸ್ಪಾರ್ಕ್ LT ಅಂತ. ಇದು ಅಂದ್ರೆ AC ಪವರ್ ಸ್ಟೀರಿಂಗ್ ಐತೆ, ಬರೀ ಸೆಂಟ್ರಲ್ ಲಾಕ್ ಐತೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗೈತೆ, ಒರಿಜಿನಲ್ ಪೇಂಟ್ ಅಲ್ಲಿ ಐತೆ ಸರ್. ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ ಓಡಿದೆ 71 ಓಡಿದೆ ಗಾಡಿ. ಗಾಡಿ ಮಾತ್ರ ತುಂಬಾ ನೀಟಾಗಿ ಮೇಂಟೈನ್ ಮಾಡೋರು ಸರ್. ನೋಡ್ತಾ ಇರ್ಬೋದು. ಟೈರ್ ಎಲ್ಲ ನೀವೇ ಕೂಡ ನೋಡ್ಬೋದು. ಟೈರ್ ಎಲ್ಲ ಒಂದು 70ಇಂದ 80% ಟೈರ್ ಕೂಡ ಇದೆ. ಈ ಗಾಡಿ ಬಂದು ನೋಡಿ ನೀಟ್ಲಿ ಆಗಿ ಎಷ್ಟು ಚೆನ್ನಾಗಿ ಗಾಡಿ ಕಾಣ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದು ಧೂಳಲ್ಲಿ ಇದ್ರಿಂದ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾಟರ್ ಸರ್ವಿಸ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದು ಕೂಡ ಅಷ್ಟೇ ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ರೆ ಯಾವುದೇ ರೀತಿ ನಿಮ್ಗೆ ಬಂಪರ್ ಕಲರ್ ಡಿಮ್ ಆಗಿರೋದಾಗ್ಲಿ ಏನು ಇಲ್ಲ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೇಡೀಸ್ ಕಲಿಯೋಕ್ಕೂ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಕೂಡ ಇದೆ. ಬ್ಯಾಕ್ ಸೈಡ್ ಕೂಡ ನೀವು ನೋಡ್ಬೋದು ತುಂಬಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಲೆದರ್ ಸೀಟ್ ಕೂಡ ಇದೆ. ಶೋರೂಮ್ ಅಲ್ಲಿ ಹೇಗೆ ಬಂತು ಪ್ರತಿಯೊಂದೂ ಹಾಗೆ ಇದೆ ಈ ವೆಹಿಕಲ್ ಅಲ್ಲಿ. ಫ್ರೆಶ್ FC ಮಾಡಿಸಿ, ಇನ್ಶೂರೆನ್ಸ್ 5 ತಿಂಗಳ ಐತೆ, ಫ್ರೆಶ್ FC ಮಾಡಿಸಿ ಕೊಡ್ತೀನಿ ಸರ್. ಸರ್ ಹಾಗಾದ್ರೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಪ್ರೈಸ್ ಹೇಳ್ತೀವಿ ನಿಮ್ಮ ಚಾನಲ್ ವ್ಯೂವರ್ಸ್ಗೋಸ್ಕರ. ಇದಕ್ಕೆ 1,20,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ ನಾವು ನಿಮ್ಮ ವ್ಯೂವರ್ಸ್ಗೋಸ್ಕರ. ಫೈನಲ್ ಡೆಡ್ ಫೈನಲ್ ಅಂದರೆ 1,05,000 ರೂಪಾಯಿ ಕೊಡ್ತೀವಿ ಸರ್. ಫ್ರೆಶ್ FC ಮಾಡಿಸಿ 1,05,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. ಇಲ್ಲಿ ಸ್ವಿಫ್ಟ್ ಕೂಡ ನೋಡ್ಬೋದು, K04 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. 2007ನೇ ಮಾಡಲು, 3rd ಓನರ್ ಆಗಿದೆ, ಡೀಸೆಲ್ ವೇರಿಯಂಟು, VDA ಅಂತೆಲ್ಲ ಶಿಫ್ಟ್ VDA ಇದು. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟರ್ ಲಾಕ್ ಎಲ್ಲ ಐತೆ. 90% ಟೈರ್ ಐತೆ ಸರ್. ಹೊಸ ಅನ್ಬೇಕು, 90% ಟೈರ್ ಐತೆ. ಒಂದು ಡೆಂಟು ಒಂದು ಸ್ಕ್ರಾಚಸ್ ಏನೂ ಕೂಡ ಇಲ್ಲ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಬೆಂಗಳೂರು ಅಡ್ರೆಸ್ ಗಾಡಿ, ಮೈಸೂರಿಗೆ ಆಗಿದೆ ಸರ್. ಗಾಡಿ ಕೂಡ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒರಿಜಿನಲ್ ಪೇಂಟ್ ಏನಿದೆ ಹಾಗೆ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ ಹೊರತು ಯಾವುದೂ ಇಲ್ಲ. ಟೈರ್ ಕೂಡ 4 ಟೈರು ಕೂಡ ನಿಮಗೆ 80ಇಂದ 90% ಟೈರ್ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು ಗಾಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ ಓಡಿದೆ 1,15,000 ಓಡಿದೆ ಸರ್. ನೀವು 1,15,000 ಓಡಿದಂತೆ. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ನೀವು ನೋಡ್ಬೋದು ಇದು ತುಂಬಾ ಎಷ್ಟು ನೀಟಾಗಿ ಇದೆ ಅಂತ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ ಇದೆ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ತುಂಬಾ ನೀಟಾಗಿದೆ ಅಂತಾನೆ ಹೇಳ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ ಸರ್. ಇದೇನ್ ಪ್ರೈಸ್ ಹೇಳ್ತಿದ್ದೀರಾ ಹಾಗಾದ್ರೆ? ಸರ್ 2,35,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾರ ಕಸ್ಟಮರು. ನಿಮ್ಮ ವ್ಯೂವರ್ಸ್ಗೋಸ್ಕರ ಫೈನಲ್ 2,20,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 2,20,000 ರೂಪಾಯಿಗೆ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಡೀಸೆಲ್ ಡೀಸೆಲ್ ವೇರಿಯಂಟ್, ಮೈಲೇಜ್ ಗಂತೂ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ 2,20,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ ಸ್ವಿಫ್ಟ್. ಆದಷ್ಟು ಬೇಗ ಬಂದು ಖರೀದಿ ಮಾಡ್ಕೊಳ್ಳಿ. ವೆಹಿಕಲ್ K03 I20 ನೋಡ್ತಾ ಇರ್ಬೋದು, ಗ್ರೇ ಕಲರ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ. ಸರ್ 2009ನೇ ಮ್ಯಾನುಫ್ಯಾಕ್ಚರಿಂಗ್, 10ನೇ ರಿಜಿಸ್ಟ್ರು, 4th ಓನರ್ ಆಗಿದೆ ಗಾಡಿ. ಫ್ರೆಶ್ ಆಗಿ FC ಮಾಡಿಸ್ಕೊಡ್ತೀನಿ. ಇನ್ಶೂರೆನ್ಸ್ ಒಂದು ರನ್ನಿಂಗ್ ಐತೆ. ಪೆಟ್ರೋಲ್ ವೇರಿಯಂಟ್ ಇದು, ಮ್ಯಾಗ್ನಾ. ಗಾಡಿ ತುಂಬಾ ಚೆನ್ನಾಗೈತೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು? ಸರ್ 75% ಇದೆ ಅಂತ ಹೇಳಿ ಸರ್. 4 ಟೈರ್ ಕೂಡ 75% ಟೈರ್ ಇದೆ. ನೀವು ಕೂಡ ಇದರಲ್ಲೂ ಕೂಡ ಚೆಕ್ ಮಾಡೋದಾದ್ರೆ ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು. AC ಐತೆ, ಪವರ್ ಸ್ಟೇರಿಂಗ್ ಐತೆ, 4 ಡೋರ್ ಪವರ್ ವಿಂಡೋ ಐತೆ, ಸೆಂಟರ್ ಲಾಕ್ ಐತೆ, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಐತೆ. OnePlus ಟಚ್ ಸ್ಕ್ರೀನ್ ಒಳ್ಳೆ ಸಿಸ್ಟಮ್ ಐತೆ. ಸಿಸ್ಟಮ್ ಹಾಕ್ಸ್ತೀನಿ ಅಂದರೆ ಬರೀ 15,000 ರೂಪಾಯಿ. ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಬಂದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಶೋರೂಮ್ ಅಲ್ಲಿ ಹೇಗೆ ಬರುತ್ತೆ ಅದೇ ತರ ಸೇಮ್ ಇದೆ. ಸರ್ ಹಾಗಾದ್ರೆ ಇದೇನ್ ಪ್ರೈಸ್ ಮಾಡ್ತಿದ್ದೀರಾ ನೀವು? ಸರ್ ಇದಕ್ಕೆ ಫ್ರೆಶ್ ಆಗಿ FC ಮಾಡಿಸ್ಕೊಡ್ತೀನಿ. 2,35,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮತ್ತು ವ್ಯೂವರ್ಸ್ಗೋಸ್ಕರ ಫೈನಲ್ ಸರ್ 2,10,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ನೋಡಿ ಸ್ನೇಹಿತರೆ, 2,10,000 ರೂಪಾಯಿಗೆ ನಿಮಗೆ I20 ಸಿಗ್ತಾ ಇದೆ. ಅದು ಈ ಗಾಡಿ ನೀವು ನೋಡಿದ್ರಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬಾ ಲಕ್ಸುರಿ ಆಗಿದೆ ವೆಹಿಕಲ್. ಯಾವುದೇ ವೆಹಿಕಲ್ಗೂ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಇದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2,10,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ತುಂಬಾನೇ ಚೆನ್ನಾಗಿದೆ. ಆದಷ್ಟು ಬೇಗ ಇವ್ರ ಹತ್ರ ಬಂದು ಪರ್ಚೇಸ್ ಮಾಡೋರು ಬೇಗ ಬಂದು ತಗೊಳ್ಳಿ ಅಂತಾನೆ. ಮತ್ತೊಂದು K05 ಬ್ಯಾಂಗ್ಳೂರ್ ವೆಹಿಕಲ್, ಮಾರುತಿ ಆಲ್ಟೋ. ಇದು ಕೂಡ ಅದೇ ನೀವು ಹೇಳ್ದಂಗೆ ಇವ್ರ ಹತ್ರ ಆಲ್ಟೋ ಕೂಡ 3 ಆಲ್ಟೋ ಇದೆ. 1 ತೋರಿಸಿದ್ವಿ, ಇದು 2ನೇ ಆಲ್ಟೋ ಅಂತಾನೆ ಹೇಳ್ಬೋದು. ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಕೂಡ ತುಂಬಾ ಲೈಕ್ ಮಾಡೋಂಥವ್ರು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2003ನೇ ಮಾಡಲ್ ಆಲ್ಟೋ LX, ಬರೀ AC ಗಾಡಿ, ಸೆಂಟರ್ ಲಾಕ್ ಕೂಡ ಇದೆ ಗಾಡಿಯಲ್ಲಿ. 4ನೇ ಓನರ್ ಆಗಿದೆ. 29 ಗಂಟೆ FC ಐತೆ. ಇನ್ಶೂರೆನ್ಸು ಕೂಡ 8 ತಿಂಗಳು ಏನೋ ಚಿಲ್ಲರೆ ಇನ್ಶೂರೆನ್ಸ್ ಕೂಡ ಐತೆ. 75ಇಂದ 80% ಟೈರ್ಸ್ ಇದೆ ಗಾಡಿಯಲ್ಲಿ. ಗಾಡಿ ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಪೇಂಟ್ ಆಗಿದೆ ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ಸಿಂದ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಪೇಂಟ್ ಆಗಿದೆ ಅಷ್ಟೇ. ಗಾಡಿ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡೋನೆ ಪೇಂಟ್ ಮಾಡಿದ್ರು. ಸರ್ ಏನು ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು 99,000 ರೂಪಾಯಿ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮತ್ತು ವ್ಯೂವರ್ಸ್ಗೋಸ್ಕರ ಫೈನಲ್ 90,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ನೋಡಿ ಫೈನಲ್ 90,000 ರೂಪಾಯಿಗೆ ಆಲ್ಟೋ ಸಿಗ್ತದೆ. ಯಾರು ಕೊಡ್ತಾರೆ? 90,000 ರೂಪಾಯಿಗೆ ಆಲ್ಟೋ. ಅದು 90,000 ರೂಪಾಯಿಗೆ ಆಲ್ಟೋ ಕೊಡ್ತಾ ಇದ್ದಾರೆ.
ಆರಾಮಾಗಿ ಬಂದು ತಗೋಬೋದು. AC ಇಂಟೀರಿಯರ್ ಕೂಡ ತುಂಬ ಚೆನ್ನಾಗೈತೆ. ಸ್ಟಾಕಿಂದ ಬರುತ್ತಲ್ಲ ಲೆದರ್ ಸೀಟ್ಸ್, ಅದೇ ಸೀಟ್ಸು ಅದೇ ಬರ್ತೈತೆ, ಕಂಪ್ನಿನ ಅದು ಬರುತ್ತೆ. ಅದು ಮಾರುತಿ 800 ಕೂಡ ನಿಮಗೆ ಕೆಲವು ಶೋರೂಮ್ಗಳಲ್ಲಿ ಈ ರೈಟ್ ಇರುತ್ತೆ, ಬಟ್ ಇಲ್ಲಿ ಆಲ್ಟೋ ಕೂಡ ಸಿಗ್ತಾ ಇದೆ. ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಕೊಂತ ಹೋಗ್ಬೋದು. ಗಾಡಿ ಕೂಡ ನೋಡ್ಬೋದು ತುಂಬ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಧೂಳನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿ ನಿಮಗೆ ಇಲ್ಲಿ ಸ್ಕ್ರಾಚಸ್ ಆಗಲಿ ಡೆಂಟ್ ಆಗಲಿ ಯಾವುದೇ ರೀತಿ ಇಲ್ಲ. ತುಂಬ ನೀಟ್ಲಿ ಇದೆ ವೆಹಿಕಲ್ಲು. ಎದುರುಗಡೆ ಬಂದು ಗಾಡಿ ನೋಡಿ ಇಷ್ಟ ಆಗುತ್ತೆ, ಬಂದು ಪರ್ಚೇಸ್ ಮಾಡಿ. ಮತ್ತೊಂದು K55 ಮೈಸೂರು ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದೇ ಮಾಡಲ್ ಸರ್ ಇದು? ಸರ್ 2011 ಮಾಡಲು 4+ ಓನರ್ ಆಗಿದೆ ಗಾಡಿಗೆ. ಗಾಡಿ ಮಾತ್ರ ತುಂಬ ಚೆನ್ನಾಗೈತೆ, ಒರಿಜಿನಲ್ ಪೇಂಟಲ್ಲಿ ಐತೆ ಸರ್. ಒಳ್ಳೆ ಔಟ್ಲುಕ್ ಕೂಡ ಐತೆ ಗಾಡಿಯಲ್ಲಿ. ಬಂಪರ್ ಆಗಿದ್ದಾನೆ, ಕ್ಯಾರಿಯರ್ ಕೂಡ ಹಾಕಿದ್ದಾನೆ ಗಾಡಿಗೆ. MPF5 8 ಸೀಟ್ರು, 2011 ಮಾಡಲು ಗಾಡಿ ಮಾತ್ರ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಇಂಟೀರಿಯರ್ ಕೂಡ ತೋರಿಸ್ಕೊಳ್ಳಿ, ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಐತೆ ಗಾಡಿಯಲ್ಲಿ. ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೋಡಿ. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು. 8 ಸೀಟರ್ ವೆಹಿಕಲ್ ಇದು. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು, ಅದು ಕೂಡ ಎಲ್ಲ ಸೀಟ್ ಕೂಡ ತುಂಬ ಲೆದರ್ ಸೀಟ್ ತುಂಬ ಚೆನ್ನಾಗಿದೆ. ಮತ್ತು ಟಾಪಲ್ಲಿ ಬಂದರೆ ನೀವು ಒಂದು ಕ್ಯಾರಿಯರ್ ಕೂಡ ನೋಡ್ಬೋದು. ಫ್ಯಾಮಿಲಿಗೆ ಹೋದರೆ ಲಗೇಜ್ ಎಲ್ಲ ಹಾಕೊಂಡು ಹೋಗುವಂಥದ್ದು. ಇಲ್ಲಿ ಫ್ರಂಟ್ ಕೂಡ ಬಂದು ನೋಡಿದ್ರೆ ಅವರೇ ಕೂಡ ಒಂದು ಬಂಪರ್ ಕೂಡ ಹಾಕ್ಸಿದ್ದಾರೆ ಸೇಫ್ಟಿಯಾಗೆ. ಅದು ಕೂಡ ಅವರೇ ಇನ್ವೆಸ್ಟ್ ಮಾಡಿ ಕೂಡ ಮಾಡಿಸಿದ್ದಾರೆ. ಗಾಡಿ ಕೂಡ ಅಷ್ಟೇ, ಪೇಂಟು ಒರಿಜಿನಲ್ ಪೇಂಟ್ ಏನಿದೆ ಹಾಗೇ ಇದೆ. ಸ್ವಲ್ಪ ಧೂಳೊಂದಿದೆ ಹೊರತು ಇದು ಗಾಡಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಹಾಗಾದರೆ ಇದು ಏನು ಪ್ರೈಸ್ ಮಾಡ್ತಿದ್ದೀರಾ? ಸರ್ ಇದು 1,75,000 ರೂಪಾಯಿ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಚಾನಲ್ ವ್ಯೂವರ್ಸ್ಗೋಸ್ಕರ ಫೈನಲ್ ಟು ಫೈನಲ್ 1,65,000 ರೂಪಾಯಿಗೆ ಕೊಡುವಾಗ ಗಾಡಿ ಸರ್ವಿಸ್ ಮಾಡಿಸಿ ಅವನ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಕೊಡ್ತೀನಿ ಸರ್. ನೋಡಿ, 2012 ವೆಹಿಕಲ್ಲು 1,65,000 ರೂಪಾಯಿಗೆ ಫೈನಲ್ ಮಾಡಿಕೊಡ್ತಾರಂತೆ. ಓಮ್ನಿ ಗಾಡಿ ನೀವೇ ನೋಡಿದ್ರಿ. ಪೇಂಟು ಕೂಡ ಶೋರೂಮಲ್ಲಿ ಹೇಗೆ ಬಂತು ಹಾಗೇ ಇದೆ. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ವೆಹಿಕಲ್ಲು ಅಂತಲೇ ಹೇಳ್ಬೋದು. ಫ್ಯಾಮಿಲಿಗೂ ಆಗುತ್ತೆ, ಲಗೇಜ್ಗೂ ಆಗುತ್ತೆ, ಸ್ಕೂಲ್ ಬಾಡಿಗೆ ಹೊಡಿಯೋರ್ಗೂ ಅದು ಕೂಡ ಆಗುತ್ತೆ. ಮೂರಕ್ಕೂ ವರ್ತಿದೆ ವೆಹಿಕಲ್ಲು. ಆದಷ್ಟು ಬೇಗ ಬಂದು ಯಾರಿಗೆ ಯಾವ್ಯಾವ ವೆಹಿಕಲ್ಲು ಬೇಕು ಅಂತ ಹುಡುಕ್ತಾ ಇದ್ರಿ, ಇವರಲ್ಲಿ ಎಲ್ಲ ಗಾಡಿಗಳು ಇದೆ. ಆದಷ್ಟು ಬೇಗ ಬಂದು ಗಾಡಿಗಳು ಪರ್ಚೇಸ್ ಮಾಡಿ. ಮತ್ತೊಂದು K02 ಬ್ಯಾಂಗ್ಳೂರು ವೆಹಿಕಲ್ಲು ಸ್ಯಾಂಟ್ರೋ ನೋಡ್ತಾ ಇರ್ಬೋದು. ಸರ್ ಇದೇ ಮಾಡಲು? ಸರ್ ಇದು 2005 ಮಾಡಲು 5 ಓನರ್ ಆಗಿದೆ. ಹುಂಡೈ ಸ್ಯಾಂಟ್ರೋ. ಭಾಳ ಜನ ಕೇಳ್ತಾ ಇರ್ತದೆ ಸ್ಯಾಂಟ್ರೋ ತೋರಿಸಿ, ಸ್ಯಾಂಟ್ರೋ ಕೊಡಿಸಿ ಅಂತ. ಬ್ಲ್ಯಾಕ್ ಕಲರಲ್ಲಿ ತುಂಬ ಚೆನ್ನಾಗೈತೆ ಗಾಡಿ. ಸಣ್ಣ ಪುಣ್ಣ ಖರ್ಚೈತೆ ಗಾಡಿಯಲ್ಲಿ ಅಷ್ಟೇ. ಅದೇ ಪವರ್ ವಿಂಡೋ ಆ ಥರ ಎಲ್ಲ ಖರ್ಚೈತೆ. ಒಂದು ಡೆಂಟು ಒಂದು ಸ್ಕ್ರಾಚಸ್ ಏನೂ ಕೂಡ ಇಲ್ಲ. 2005 ಮಾಡಲು ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್. ಸ್ವಲ್ಪ ಗ್ಲಾಸ್ ಕೂಡ ಡ್ಯಾಮೇಜ್ ಆಗಿದೆ, ನೋಡ್ಬೋದು ನೀವು ಕೂಡ. ಗ್ಲಾಸ್ ಡ್ಯಾಮೇಜ್ ಆಗಿದೆ. ಯಾಕಂದರೆ ಎದುರುಗಡೆ ಬಂದು ನೋಡಿ, ಯಾಕಂದರೆ ವೀಡಿಯೋಲಿ ನಿಮ್ಗೆ ಗೊತ್ತಾಗಲ್ಲ, ಪ್ರೈಸ್ ಹೇಳಿರ್ತಾರೆ. ಆಮೇಲೆ ಇಲ್ಲಿ ಬಂದಮೇಲೆ ನೀವು ಇದು ಮಾಡಬೇಕಾಗತ್ತೆ. ಗ್ಲಾಸ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದು ಬಿಟ್ಟರೆ ನಿಮಗೆ ಯಾವುದೇ ರೀತಿ ಖರ್ಚಿಲ್ಲ. ಟೈರ್ ಕೂಡ ನಿಮಗೆ 60ಇಂದ 70% 4 ಟೈರ್ ಕೂಡ ಇದೆ. ಗಾಡಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ ಅದು 93 ಏನೋ ಓಡಿದೆ ಗಾಡಿ. 93,000 ಓಡಿದೆ. ಸಸ್ಪೆಷನು, ಇಂಜಿನ್ನು ಎಲ್ಲ ಚೆನ್ನಾಗೈತೆ ಸರ್. ಒಂದು ಚೆನ್ನಾಗಿದೆ. ಮತ್ತೆ ಇನ್ನೊಂದು ಹೇಳ್ಬೇಕು, ನೀವು ಬೇಕಾದ್ರೆ ನಿಮ್ಮ ಗೊತ್ತಿರೋ ಮೆಕ್ಯಾನಿಕ್ಗಳು ಬೇಕಾದ್ರೆ ಕರ್ಕೊಬಂದು ಚೆಕ್ ಮಾಡಿಸಿ ತಗೊಂಡು ಹೋಗೋವಂಥದ್ದು. ಸರ್ ಏನು ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ ಇದಕ್ಕೆ 1,15,000 ರೂಪಾಯಿ ಹೇಳ್ತಾ ಇದ್ದೀವಿ ಸರ್. ನಿಮ್ಮ ವ್ಯೂವರ್ಸ್, ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಫೈನಲ್ ಟು ಡೆಡ್ ಫೈನಲ್ ಚಾಲೆಂಜಿಂಗ್ ಪ್ರೈಸು 2005 ಮಾಡಲ್ ಸ್ಯಾಂಟ್ರೋಗೆ 1,00,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಫೈನಲ್ 1,00,000 ರೂಪಾಯಿ ಹೇಳ್ತಿದ್ದಾರೆ ಸರ್. ಫೈನಲ್ ಸರ್ ನಮ್ಮಿಂದ ಒಂದು 5,000 ರೂಪಾಯಿ ಬಿಟ್ಕೊಟ್ಬಿಡಿ. 95,000 ರೂಪಾಯಿ ಮಾಡ್ಕೊಡಿ. ಕಮ್ಮಿ ಆಗ್ಬಿಡುತ್ತೆ ಸರ್, ಭಾಳ ಸರ್ ಇರ್ಲಿ ಹೇಳಿರೋದು ಮೊದಲೇನೆ. 1,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಬಂದು ಮಾತಾಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಮಾರುತಿ ಆಲ್ಟೋ ನೋಡ್ಬೋದು ಇಲ್ಲಿ, K09 ಮೈಸೂರು ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್? ಸರ್ 2010 ಮಾಡಲು ಸೆಕೆಂಡ್ ಓನರ್ ಆಗಿದೆ. AC ಪವರ್ ಸ್ಟೇರಿಂಗ್ LX ವೆಹಿಕಲ್ ಇದು. ಇನ್ಶೂರೆನ್ಸ್ 2 ಕೂಡ ರನ್ನಿಂಗ್ ಐತೆ. 1,07,000 ಏನೋ ರನ್ನಿಂಗ್ ಆಗಿದೆ ಸರ್ ಗಾಡಿ ಮಾತ್ರ. ಟೈರ್ ಕಂಡೀಷನ್ ನೋಡಿ, ಎಲ್ಲ ಚೆನ್ನಾಗೈತೆ. 80-85% ಟೈರ್ಸ್ ಐತೆ ಗಾಡಿಯಲ್ಲಿ. ಒರಿಜಿನಲ್ ಪೇಂಟಲ್ಲಿ ಅಂತ ಹೇಳ್ಬೋದು. ಒರಿಜಿನಲ್ ಪೇಂಟಲ್ಲಿ ಐತೆ. 2-3 ಕಡೆ ಡೆಂಟು ಸ್ಕ್ರಾಚಸ್ ಐತೆ, ಅದು ಬಿಟ್ಟರೆ ಮಿಕ್ಕಿದ್ದು ಏನಿಲ್ಲ. ಇಂಟೀರಿಯರು ಎಕ್ಸ್ಟೀರಿಯರ್ ಎಲ್ಲ ಚೆನ್ನಾಗೈತೆ ಸರ್. ಡಾಕ್ಯುಮೆಂಟು ರನ್ನಿಂಗ್ ಐತೆ. ಸರ್ ಹಾಗಾದ್ರೆ ಏನು ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ ಇದು ಚಾಲೆಂಜಿಂಗ್ ಪ್ರೈಸು. ಪೂರ್ತಿ ಬಜಾರ್ದಲ್ಲಿ ಆಲ್ಟೋ 2010 ಮಾಡಲಿ ಯಾರೂ ಕೊಡೋಲ್ಲ ನಿಮಗೆ. 1,55,000 ರೂಪಾಯಿ ಕೋಟ್ ಮಾಡ್ತವ್ರೆ ಕಸ್ಟಮರ್ ವೆಹಿಕಲ್ ಡೈರೆಕ್ಟು. ಅವ್ರ ಹತ್ರನೇ ಮಾತಾಡಬೇಕು. ಫೈನಲ್ ನಿಮ್ಮ ಚಾನಲ್ ವ್ಯೂವರ್ಸ್ಗೋಸ್ಕರ ಫೈನಲ್ಲು 1,45,000 ರೂಪಾಯಿ ಕೊಡ್ತೀನಿ ಸರ್. 1,40,000 ರೂಪಾಯಿಗೆ 2010 ಆಲ್ಟೋ ಸಿಗ್ತದೆ. ಅದು AC ಪವರ್ ಸ್ಟೇರಿಂಗು. ಅದು ಏನು ಒರಿಜಿನಾಲಿಟಿ ಇದೆ ವೆಹಿಕಲ್ಲು, ಪ್ರತಿಯೊಂದು ಶೋರೂಮ್ ಮೇಲೆ ಹೇಗೆ ಬಂತು ಹಾಗೆ ಇದೆ. ಸಣ್ಣ ಪುಟ್ಟ ಡೆಂಟ್ ಬಿಟ್ಟರೆ ಯಾವುದೂ ಇಲ್ಲ. ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು, ನಿಮಗೂ ಕೂಡ ತೋರಿಸ್ಕೊಡ್ತೀವಿ. ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು. ಪವರ್ ಸ್ಟೇರಿಂಗ್ ಬರುತ್ತೆ,
ಮತ್ತೆ ಸಿಸ್ಟಮ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋ ಇದ್ರಲ್ಲಿ ಬರಲ್ಲ, ಲೆದರ್ ಸೀಟ್ ಇದೆ, ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಒರಿಜಿನಲ್ ಪೇಂಟ್ ಅಂತಲೇ ಹೇಳ್ಬೋದು. ಅದು 2010 ಆಲ್ಟೋ 1,40,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಬಂದು ತುಂಬ ಇಷ್ಟಪಡೋವಂಥವ್ರು ಫ್ಯಾಮಿಲಿ ವೆಹಿಕಲ್ಲು ಆದಷ್ಟು ಬೇಗ ಬಂದು ತೊಗೋಬೋದು. ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ಬೋದು, K51. ಸರ್ ಇದೇ ಮಾಡಲ್ಲ ಸರ್ ಇದು ಸರ್ 2011ನೇ ಮಾಡಲು ಮಾರುತಿ ಸುಜುಕಿ ಶಿಫ್ಟ್ VDI ಡೀಸೆಲ್ ವೇರಿಯಂಟ್ ಸರ್. ಇದು ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಒಂದು ಡೆಂಟು ಒಂದು ಸ್ಕ್ರಾಚಸ್ ಏನಿಲ್ಲ, ತುಂಬ ಚೆನ್ನಾಗೈತೆ. 99% ಟೈರ್ ಐತೆ ಗಾಡಿಯಲ್ಲಿ, ಹೊಸ ಟೈರ್ ಅನ್ಬೋದು. ಒಂದು ಡೆಂಟು ಒಂದು ಸ್ಕ್ರಾಚಸ್ ಏನು ಕೂಡ ಇಲ್ಲ ಗಾಡಿ ಮೇಲೆ. ಫ್ರಂಟು ಬಾನೆಟು, ಬಂಪರು, ಬ್ಯಾಕ್ ಸೈಡ್ ಒಂದು ಬಂಪರ್, ಒಂದು ಪ್ರತಿ ಪಾಲಿಶ್ ಆಗಿದೆ, ಮಿಕ್ಕಿದ್ರೆ ಏನಿಲ್ಲ. ಒರಿಜಿನಲ್ ಪೇಂಟಲ್ಲಿ ಐತೆ ಸರ್ ಗಾಡಿ. ಸರ್ ಎಷ್ಟು ಚೆನ್ನಾಗಿದೆ ಸರ್ ಈ ವೆಹಿಕಲ್? ಸರ್ ಓಡಿರ್ಬೋದು ಸರ್ 1,16,000 ಏನು ಓಡಿದೆ. 1,16,000 ಹೊಡಿಯಾ? ರಿಕಾರ್ಡೆಡ್ ಸರ್, ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಇಂಟೀರಿಯರ್ ಕೂಡ ನೀವು ಚೆಕ್ ಮಾಡೋದಾದ್ರೆ ನಿಮಗೂ ತೋರಿಸ್ಕೊಡ್ತೀವಿ ನೋಡಿ. ಇದರಲ್ಲಿ ಬಂದು ನಿಮಗೆ ಪವರ್ ಸ್ಟೈರಿಂಗು, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ. ಶೋರೂಮಲ್ಲಿ ಹೇಗೆ ಬಂತು ಪ್ರತಿಯೊಂದೂ ಹಾಗೆ ಇದೆ. ಇಂಟೀರಿಯರ್ ಕೂಡ ನೀವು ನೋಡ್ಬೋದು, ಲೆದರ್ ಸೀಟ್ ಇದೆ. ಗಾಡಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ABS ಕೂಡ ಐತೆ ಸರ್ ಗಾಡಿ. ABS ಕೂಡ ಇದೆ. ಇವರಲ್ಲಿ ಪ್ರತಿಯೊಂದು ವೆಹಿಕಲ್ಲು ಕೂಡ ಸ್ವಲ್ಪ ಅಂದರೆ ಏನಂದರೆ ಸ್ವಲ್ಪ ರೋಡಲ್ಲಿ ನಿಲ್ಸಿರೋ ಕಾರಣ ಧೂಳೊಂದಿದೆ ಹೊರತು ಇನ್ನು ಗಾಡಿ ಕೊಡು ಎಲ್ಲ ಪ್ರತಿಯೊಂದು ವೆಹಿಕಲ್ ಸರ್ ಬೇರೆ ಡೀಲಿಂಗ್ ಆಫೀಸಲ್ಲಿ ನಿಲ್ಸ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ನಾವು ಇಟ್ಕೊಂಡು ಆಡ್ತೀವಲ್ಲ ಆ ಥರ ಎಲ್ಲ ಸರ್. ಹೆಚ್ಚು ಕಮ್ಮಿ ಮಾಡಿ ವ್ಯಾಪಾರ ಕೊಡ್ತೀವಿ ಸರ್. ಬನ್ನಿ, ಆದಷ್ಟು ಬೇಗ ಬನ್ನಿ, ಪರ್ಚೇಸ್ ಮಾಡಿ ಸರ್. ವ್ಯಾಪಾರ ಆದರೂ ಕೂಡ ಇವರೇ ನಿಮಗೆ ಪ್ರತಿಯೊಂದು ವೆಹಿಕಲ್ಲು ವಾಟರ್ ಸರ್ವಿಸ್ ಮಾಡಿ ಪೆಟ್ರೋಲು ಕೂಡ ಹಾಕ್ಕೊಡ್ತಾರೆ. ಪ್ರತಿಯೊಂದು ವೆಹಿಕಲ್ಲು ನೀವು ಬೇರೆ ಕಡೆ ಕಂಪೇರ್ ಮಾಡಿ, ಇಲ್ಲೂ ಕಂಪೇರ್ ಮಾಡಿ ತುಂಬ ಉತ್ತಮ ಬೆಲೆಯಲ್ಲಿ, ಬಂಪರ್ ಬೆಲೆ ಅಂತಲೇ ಹೇಳ್ಬೋದು. ಇವರು ಮನೆ ಹತ್ರನೇ ಬಿಸ್ನೆಸ್ ಮಾಡ್ತಾ ಅಂಥದ್ದು, ಮೈಸೂರಿನ ಸಾತ್ಕಳ್ಳಿ ಹತ್ರ. ಅವರೇ ಲೊಕೇಟೆಡ್ ತಿಳಿಸ್ಕೊಡ್ತಾರೆ ನಿಮಗೆ. ತುಂಬ ಒಳ್ಳೊಳ್ಳೆ ವೆಹಿಕಲ್ ಅಂತ ಇರೋದು ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಬಂದು ಯಾವ್ಯಾವ ಗಾಡಿ ಇಷ್ಟು ದಿನ ಹುಡುಕ್ತಾ ಇದ್ರಿ, ಇಷ್ಟಪಡ್ತಾ ಇದ್ರಿ, ಪ್ರತಿಯೊಂದು ವೆಹಿಕಲ್ ಇವ್ರ ಹತ್ರನೇ ಇದೆ. ಆದಷ್ಟು ಬೇಗ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ. ಸರ್ ಈ ಗಾಡಿ ನೋಡಿದ್ವಿ, ಹಾಗಾದ್ರೆ ಒಂದು ಫೈನಲ್ ಪ್ರೈಸ್ ಹೇಳಿ ತಿಳಿಸಿ. ಸರ್ ಈ ಗಾಡಿಗೆ 3,15,000 ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀವಿ. ಬೇರೆಯವ್ರ ಥರ ನಾವು ಇಲ್ಲ, ನಮ್ಮ ಹೇಳ್ತಾ ಇದೀವಲ್ಲ, ಬರೀ ಹೇಳ್ತಾ ಇದ್ದೀನಿ ಚಾಲೆಂಜಿಂಗ್ ಪ್ರೈಸ್ ಅಂತ. ಸರ್ 3 ಲಕ್ಷ ಹೇಳ್ತಾ ಇದ್ದಾರೆ ಸರ್ ಕಸ್ಟಮರು ಈ ಗಾಡಿಗೆ. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ವ್ಯೂವರ್ಸ್ಗೋಸ್ಕರ ಫೈನಲ್ ಟು ಫೈನಲು 2,90,000 ರೂಪಾಯಿ ಕೊಡ್ತೀನಿ ಸರ್. 2,90,000 ರೂಪಾಯಿಗೆ ನಿಮಗೆ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ. ನೀವೇ ನೋಡಿದ್ರಿ ಎಷ್ಟು ನೀಟಾಗಿದೆ ಗಾಡಿ ಅಂತ. 2,90,000 ರೂಪಾಯಿಗೆ ಮಾಡಿಕೊಡ್ತಾರೆ. ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಆದರೆ ಎಷ್ಟು ಮಾಡಬೇಕಾಗುತ್ತೆ? ಸರ್ ಒಂದು 2,20,000 ರೂಪಾಯಿ ಲೋನೇ ಆಗುತ್ತೆ ಸರ್. ಇದಕ್ಕೆ 2,20,000 ಲೋನೇ ಆಗುತ್ತೆ. ಅಲ್ಲಿಗೆ ನಿಮಗೆ ಬರೀ 70,000 ರೂಪಾಯಿ ತಂದರೆ ಲೋನ್ ಮಾಡಿಸಿ ಆರಾಮಾಗಿ ನೀವು ಗಾಡಿ ತೊಗೊಂಡು ಹೋಗ್ಬಿಟ್ಟು ನೀವು ಆರಾಮಾಗಿ ಡ್ರೈವ್ ಮಾಡ್ಬೋದು ಪೆಟ್ರೋಲ್ ಹಾಕ್ಕೊಂಡು. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ, ಪ್ರತಿಯೊಂದು ವೆಹಿಕಲ್ ನೋಡಿ, ನಿಮ್ಗೆ ಯಾವ ವೆಹಿಕಲ್ ಇಷ್ಟ ಆಗುತ್ತೆ ಅವ್ರ ಹತ್ರ ಮಾತಾಡಿ, ಹೆಚ್ಚು ಕಮ್ಮಿ ಮಾತಾಡಿ ತೊಗೊಂಡು ಹೋಗಿ, ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಈ ನಮ್ಮ ಶೋರೂಮ್ ಲೊಕೇಶನ್ ಬೇಕು ಅಂದರೆ ನಿಮಗೆ ಇಲ್ಲಿ ಮೈಸೂರು ಸಾತ್ಗಳ್ಳಿ ಬಸ್ ಡಿಪೋ ಹತ್ರ ಬರಬೇಕು. ಮೈಸೂರು ಕಾರ್ಸ್ ಅಂತ ನಮ್ಮದು ಇದೇ ಶೋರೂಮ್ ಹೆಸರು. ಇಲ್ಲಿ ಬಂದರೆ ವಿಸಿಟ್ ಮಾಡಿದ್ರೆ ಬೇಕಾದರೆ ಗಾಡಿಗಳು ಇಲ್ಲೇ ಇರ್ತಿದೆ. ನಮ್ಮ ಹತ್ರ ಏನಾದರೂ ಗಾಡಿಗಳು ಇವಾಗ ಹಿಡಿದಿದ್ರಲ್ಲ ವೀಡಿಯೋ, ಅದು ಸೋಲ್ಡ್ ಆಗಿದ್ರು ಬೇರೆ ಗಾಡಿ ಏನಾದರೂ ವ್ಯವಸ್ಥೆ ಮಾಡಿ ಗಾಡಿ ಕೊಡಿಸ್ತೀನಿ ಸರ್. ನೋಡ್ತಾ ಇರ್ಬೋದು, ಅವರೇ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಲೊಕೇಶನ್ ಬಂದು. ಮತ್ತು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಹಾಕ್ತೀವಿ. ನಿಮ್ಗೆ ಯಾವ ವೆಹಿಕಲ್ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಇವರು ತಿಳಿಸ್ಕೊಡ್ತಾರೆ. ಮೈಸೂರಿನಲ್ಲಿ ಇರೋಂಥವ್ರು ಆದಷ್ಟು ಬೇಗ ಬಂದು ನಿಮ್ಗೆ ಯಾವ ವೆಹಿಕಲ್ ಬೇಕು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು.